ಹಾಯ್ ಹಲೋ ನಮಸ್ತೆ. ಈ ರೆಸಿಪಿ ಹೆಚ್ಚಿನ ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇದು ದೋಸೆಗೆ, ನೀರು ದೋಸೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೆಟ್ ಆಗುವಂಥದ್ದು ಒಂದು ರೆಸಿಪಿ ಇದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನೂ ಇಲ್ಲ. ಬಾಣಲೆಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 5, 6 ಬ್ಯಾಡಗಿ ಚಿಲ್ಲಿ, 1, 2 ಗುಂಟೂರು ಮೆಣಸು ಹಾಕ್ಕೊಳ್ತೀನಿ ಖಾರಕ್ಕೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೀರು ದೋಸೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಕಾಂಬಿನೇಷನ್ನು. ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಇದು ರೆಸಿಪಿ ನೋಡಿದ್ದು ಕಡಿಮೆ, ಎಲ್ಲೂ ಕಾಣಲಿಲ್ಲ ನನಗಂತೂ. ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೂನು. ಮೆಣಸು ಫುಲ್ ರೋಸ್ಟ್ ಆಗಬೇಕು, ಇಲ್ಲಾಂದರೆ ಒಂಥರ ಹಸಿ ಹಸಿ ಫೀಲ್ ಆಗುತ್ತೆ. ಇದು ರೋಸ್ಟ್ ಆದಮೇಲೆ ಒಂದು ತೆಗೆದಿಟ್ಕೊಂಡು ಬಿಟ್ಟು ಸೈಡಿಗೆ, ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಇದು ಕೊತ್ತಂಬರಿ, ಒಂದು 2 ಸ್ಪೂನ್ ಕೊತ್ತಂಬರಿ, 1.5, 2 ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಂಡು ಅದೂ ಅಷ್ಟೇ ಕೆಂಪಾಗೋವರೆಗೂ ಹುರಿಬೇಕು. ಇದಿಷ್ಟೇ ಮಸಾಲೆಗೆ ಆ್ಯಕ್ಚುಲಿ ಏನೂ ಇಲ್ಲ. ತುಂಬ ಗರಂ ಮಸಾಲ ಹಾಕಿ ಅದು ಇದು ಏನೂ ಇಲ್ಲ. ಸಿಂಪಲ್ ಆದೊಂದು ರೆಸಿಪಿ, ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೀಗೆ ಕೆಂಪು ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಒಂದು ಮುಷ್ಟಿಯಷ್ಟು ಕಾಯಿ ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಅಳತೆಗೆ. ನಾನಿಲ್ಲಿ ಒಂದು ಮುಷ್ಟಿ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಈಗ ಹುರಿದಿರೋ ಅಂಥ ಮೆಣಸು ಮತ್ತು ಹಾಗೆ ಈ ಕೊತ್ತಂಬರಿ ಬೀಜನ ಹಾಕ್ಕೊಂಡು, ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಬಿಟ್ಟು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ಬೇಕು. ತುಂಬ ನೈಸ್ ಅಲ್ಲ, ಸ್ವಲ್ಪ ತರಿ ತರಿ. ಇಲ್ಲ ಹಂಗೆ ಒಂದು ದೊಡ್ಡ ಸೈಜೇ ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಅದನ್ನು ತುಂಬ ಸಣ್ಣಗೂ ಹೆಚ್ಚೋದಲ್ಲ, ತುಂಬ ದೊಡ್ಡಕ್ಕೂ ಹೆಚ್ಚೋದಲ್ಲ, ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಹೆಚ್ಕೊಳ್ಬೇಕು. ಲುಕ್ ಈ ಥರ. ಇದಕ್ಕೆ ತುಂಬ ತರಕಾರಿ ಹಾಕೋದೇನೂ ಇಲ್ಲ, ಬರೀ ಇಷ್ಟೇ. ಈಗ ಒಂದು ಬಾಣಲೆಲಿ ಮತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನನಗೆ ಅಡುಗೆ ಕೊಬ್ಬರಿ ಎಣ್ಣೆ ಹೆಚ್ಚಾಗಿ ಯೂಸ್ ಮಾಡೋದು. ನಿಮಗೆ ಯಾವ ಎಣ್ಣೆ ಯೂಸ್ ಮಾಡಿದ್ರೋ ಅದು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ, ಒಂದು 2, 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಈಗ ಕಾದಿರೋ ಎಣ್ಣೆಗೆ ಒಂದು 2 ಹಸಿಮೆಣಸು ಹಾಗೆ ಮುರ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಪೂರಕ್ಕೆ ಹೆಚ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಹೆಚ್ಕೊಂಡಿದ್ದು. ಸಣ್ಣಗೆ ಹೆಚ್ಕೊಳ್ಳಿ ಶುಂಠಿ. ಅಲ್ಲಲ್ಲಿ ಬಾಯಿಗೆ ಸಿಕ್ತಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಇದೆಲ್ಲದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 5-10 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಬ್ರೌನು ಆಗಂಗಿಲ್ಲ, ಹಾಗೆ ಟ್ರಾನ್ಸ್ಪರೆಂಟು ಅಲ್ಲ, ಆ ಮಧ್ಯದ ಇದು ಆ ಕನ್ಸಿಸ್ಟೆಂಟ್ ಇರಬೇಕು. ನೋಡಿ ಇಷ್ಟಾದರೆ ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕಿಬಿಟ್ಟು, ನೀರು ನಿಮಗೆ ಎಷ್ಟು ದಪ್ಪ ಬೇಕು. ಕೆಲವ್ರು ಈಗ ನೀವು ದಪ್ಪನೇ ಇರಲಿ ನಮಗೆ ಅಂತಂದರೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಆಯಿತು. ನಾನು ಸ್ವಲ್ಪ ತೆಳು ಮಾಡ್ತೀನಿ. ಉದ್ದಿನ ದೋಸೆಗೆ, ನೀರು ದೋಸೆಗೆಲ್ಲ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ. ನಾವು ಕೊಂಕಣಿಯಲ್ಲಿ ಇದಕ್ಕೆ ಗಸಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಬೇಕಾದ್ರೂ ಹೇಳ್ಬೋದು, ಗ್ರೇವಿನೋ ಏನಾದರೂ ಹೇಳ್ಬೋದು. ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ ಆಗಿರುತ್ತೆ. ಸರಿಯಾಗಿ ಒಂದು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಮುಗೀತು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ತಮ್ಮನಿಗೆ ದೋಸೆ ಹಾಕ್ಕೊಡೋಣ ಅಂತ ಕಾವಲಿನೂ ಪಕ್ಕದಲ್ಲಿಟ್ಟೆ. ಸೂಪರ್ ಆಗುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಲೇಟಾಗಿ ಹಾಕಿಬಿಟ್ಟೆ. ಆಮೇಲೆ ಟ್ರೈ ಮಾಡಿ ಮನೆಯಲ್ಲಿ. ಈ ಥರ ಸುಮಾರು ಸಿಂಪಲ್ ರೆಸಿಪಿಗಳೇ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಅವಾಗವಾಗ ನೋಡ್ತಾ ಇರಿ. ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಓಕೆ.